Namaste students. Students, in last class we have discussed about 7th chapter more about addition and subtraction 0 to 99. So we have learned already addition concept. So now we are already in subtraction. So we can already doing on subtraction concept. So look at the board. Page number 91. Page number 91. So it is different concept. ಸ್ವಲ್ಪ ಚಾಲೆಂಜಿಂಗ್ ಇದೆ. ಸೊ ನೀವೇ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನೀಟಾಗಿ. ಸೊ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಕ್ವಶನ್ಗೆ ಸೊ ರೈಟ್ ಆಗಿ ಸ್ವಲ್ಪ ನೋಡ್ಬೇಕು. ಸೊ ವಾಟ್ ಈಸ್ ದ ವಿಚ್ ಇಸ್ ದ ಪರ್ಫೆಕ್ಟ್ ಆನ್ಸರ್. ಸೊ ಓಕೆ, ಮಾರ್ಕ್ ಅಂಡ್ ಬ್ರೇಕ್ ದ ನಂಬರ್ಸ್. ಮಾರ್ಕ್ ಅಂಡ್ ಬ್ರೇಕ್ ದ ನಂಬರ್ಸ್ ಟು ಟು ಫಾರ್ಮ್ ದ ಮಾಸ್ಟರ್ ನಂಬರ್. ಟು ಫಾರ್ಮ್ ದ ಮಾಸ್ಟರ್ ನಂಬರ್ ಅಂಡ್ ಕ್ರಾಸ್ ಔಟ್ ದ ರಾಂಗ್ ಕಾಂಬಿನೇಷನ್. ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಸ್ಗಳನ್ನ ಫಸ್ಟ್ ಅಡಿಷನ್ ಇದೆಯೋ ಸಬ್ಟ್ರಾಕ್ಷನ್ ಇದೆಯೋ ಸೈನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಪ್ಲಸ್ ಇಟ್ ಈಸ್ ಅಡಿಷನ್, ಮೈನಸ್ ಈಸ್ ಸಬ್ಟ್ರಾಕ್ಷನ್. ಓಕೆ, ಸೊ ಇನ್ ದ ಸಬ್ಟ್ರಾಕ್ಷನ್ ಕಾನ್ಸೆಪ್ಟ್ ನಾನು ಬಹಳ ಸರಿ ಹೇಳಿದ್ದೀನಿ. ಸಬ್ಟ್ರಾಕ್ಷನ್ ಕಾನ್ಸೆಪ್ಟ್ ಅಲ್ಲಿ ಫಸ್ಟ್ ಬಿಗ್ಗರ್ ನಂಬರ್ ಇರುತ್ತೆ, ಆಮೇಲೆ ಸ್ಮಾಲರ್ ನಂಬರ್ ಇರುತ್ತೆ. ಸೊ ಅಡಿಷನ್ ಅಲ್ಲಿ ಯಾವ ರೀತಿ ಬೇಕಾದ್ರೂ, ಸೊ ಇನ್ ಎನಿ ಆರ್ಡರ್ ವಿಲ್ ಬಿ ದೇರ್. ಸೊ ಬಟ್ ಇನ್ ದ ಅಡಿಷನ್ ಇನ್ ದ ಸಬ್ಟ್ರಾಕ್ಷನ್ ಕಾನ್ಸೆಪ್ಟ್ ಫಸ್ಟ್ ಬಿಗ್ಗರ್ ನಂಬರ್ ಅಂಡ್ ದೆನ್ ಸ್ಮಾಲರ್ ನಂಬರ್. ಸೊ ಆ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಗೊತ್ತಿದೆ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ಒಂದು ಮಾಸ್ಟರ್ ನಂಬರ್ ಕೊಟ್ಟಿದ್ದಾರೆ. ಯಾವ್ದದು? ದಟ್ ಈಸ್ ಅ 40. ಇಲ್ಲಿ ಹಿಯರ್ 40, ಹಿಯರ್ 40. ಸೊ 10. ಸೊ 40, 60, 10. ಸೊ ದೀಸ್ ಆರ್ ದ ಮಾಸ್ಟರ್ ನಂಬರ್ಸ್. ಇಲ್ಲಿ ಕಾಂಬಿನೇಷನ್ಸ್ ಕೊಟ್ಟಿದ್ದಾರೆ, ಡಿಫ್ರೆಂಟ್ ಕಾಂಬಿನೇಷನ್ಸ್ ಕೊಟ್ಟಿದ್ದಾರೆ. ಗುಡ್ ಅಡಿಷನ್ ಮಾಡಿದ್ದಾರೆ, ಸಬ್ಟ್ರಾಕ್ಷನ್ ಮಾಡಿದ್ದಾರೆ, ಇನ್ನೇನೋ ಮಾಡಿದ್ದಾರೆ. ಓಕೆ, ಸೊ ಫಸ್ಟ್ ವಿ ಹ್ಯಾವ್ ಟು ಅಬ್ಸರ್ವ್ ದ ಕ್ವಶನ್ಸ್. ಸೊ ಫಸ್ಟ್ ಇವನ್ನ ಅಬ್ಸರ್ವ್ ಮಾಡಿದ ತಕ್ಷಣ ಫಸ್ಟ್ ವಿ ಶುಡ್ ಫೈಂಡ್ ಔಟ್ ದ ಆನ್ಸರ್ಸ್, the given combinations. First we have to find out which are the numbers we have get the same number, the master number. So ಇವನ್ನ ನಾವು ಅಡಿಷನ್ ಮಾಡಿದ್ವೋ ಸಬ್ಟ್ರಾಕ್ಷನ್ ಮಾಡಿದ್ವೋ, ಸೊ ನಮ್ಗೆ ಏನ್ ಬರುತ್ತೆ ಆನ್ಸರು. ಸೊ ದಟ್ ಆನ್ಸರ್ ವಿಲ್ ಬಿ ದೇರ್. ಸೊ ದಟ್ ಈಸ್ ಅ ಕರೆಕ್ಟ್ ಕಾಂಬಿನೇಷನ್. ಇಲ್ಲ ಗುರುಜಿ ಆನ್ಸರ್ ಬರ್ಲಿಲ್ಲ, ಸೊ ರಾಂಗ್ ಆನ್ಸರ್ಸ್ ಬಂತು, ಅವಾಗ ಏನ್ ಹೇಳ್ಬೇಕು? ದಟ್ ಈಸ್ ನಾಟ್ ಎ ಕರೆಕ್ಟ್ ಕಾಂಬಿನೇಷನ್, ಇಟ್ ಈಸ್ ಅ ರಾಂಗ್ ಕಾಂಬಿನೇಷನ್. ವಿ ಹ್ಯಾವ್ ಅಂಡರ್ಸ್ಟ್ಯಾಂಡ್. ಓಕೆ, ಫಸ್ಟ್ ಏನ್ ಮಾಡ್ಬೇಕು? ಅಡಿಷನ್ ಇದೆಯೋ ಸಬ್ಟ್ರಾಕ್ಷನ್ ಇದೆಯೋ ನೋಡ್ಕೋಬೇಕು. ಓಕೆ, ಸೊ ಲುಕ್ ಅಟ್ ದ 40 ಫಸ್ಟ್ ನೋಡ್ಕೊಳ್ಳೋಣ. 40 ಏನಿದೆ? 80 ಲೆಸ್ 40. 80 ಲೆಸ್ 40. ಗುರುಜಿ ನಾನು ಕೆಳಗಡೆ ಹಾಕೊಂಡು ಮಾಡ್ತೀನಿ. ಲುಕ್ ಅಟ್ ದಟ್ 80 40 ಲೆಸ್ 40. ಸೊ ವರ್ಟಿಕಲ್ ಹಾಕೊಂಡು ಮಾಡ್ತೀನಿ ನಾನು. ವರ್ಟಿಕಲ್ ಹಾಕೊಂಡು ಮಾಡೋದು. ಸೊ ಹೆಂಗಾದ್ರೂ ಮಾಡ್ಬೋದು. ಓಕೆ, 80 40. ಓಕೆ, ಸೊ ಇದನ್ನ ಲೆಸ್ ಮಾಡ್ತೀನಿ. ಎಷ್ಟು ಬರುತ್ತೆ ಆನ್ಸರು? 0 ಲೆಸ್ 0 0. 8 less 4. 8 less 4. So we have get 4. Okay, that correct is 40. That answer is 40. It is answer is 40. So now we have get the answer. Next, Guruji, next number ಯಾವ್ದಿದೆ? 90 less 60. 90 less 60. Combination wise ನೋಡ್ಕೊಂತ ಹೋಗ್ಬೇಕು. 90 less 60. ಲೆಸ್ ಮಾಡ್ರಿ ನೋಡೋಣ. ಸೊ ವರ್ಟಿಕಲ್ ಹಾಕೊಂಡು ಮಾಡಿದ್ರೆ, ಸೊ 0 0 0. 99 ಲೆಸ್ 6 3. 9 ಲೆಸ್ 6 3. ಸೊ 9 ಲೆಸ್ 6 ಹೆಂಗ್ ತಗೋಬೇಕು? ಟೇಕ್ ದ 9 ಲೆಸ್ 6 5 plus 1. So 6 can be there. Subtract, we get the 3. So that is answer is 30. Next, 4 tens ಅಂದ್ರೆ ಎಷ್ಟು? 1 10 ಅಂದ್ರೆ 10. 2 tens ಅಂದ್ರೆ 20. 3 tens ಅಂದ್ರೆ 30. 4 tens ಅಂದ್ರೆ 40. 40. Next, so add this number. It is already in vertically, so we can adding 2 plus 2, 0 plus 0 0. 2 plus 2 4. Next, 4 ones. 1 ones means 1. 2 ones means 2. 10 ones means 10. 20 ones means 20. 30 ones means 30. 40 ones means 40. 40. So okay, so now look at the board. So 17 minus 20. 17 minus 20. So 17 is smaller number, so we cannot subtract 20. So ಇಲ್ಲಿ ಏನಿದೆ? ಸ್ಮಾಲರ್ ನಂಬರು ಫಸ್ಟ್ ಇದೆ, ಬಿಗ್ಗರ್ ನಂಬರು ಸೆಕೆಂಡ್ ಇದೆ. ಸೊ ಇಟ್ ಈಸ್, ಸೊ ವಿ ಕೆನಾಟ್ ಫೈಂಡ್ ಔಟ್ ದ ಆನ್ಸರ್. ಸೊ 17 ಅಲ್ಲಿ 20 ಲೆಸ್ ಮಾಡಕ್ಕಲ್ಲ, 5 ಅಲ್ಲಿ 10 ಲೆಸ್ ಮಾಡಕ್ ಬರಲ್ಲ, 10 ಅಲ್ಲಿ ಬೇಕಾದ್ರೆ 5 ಲೆಸ್ ಮಾಡಬಹುದು. ಸೊ ದಟ್ ಈಸ್ the combination of subtraction. So order of subtraction. So it is not a correct order. So it is cancelled. So no value. So it is cancelled. So next one. So we can adding this another number. 6 plus 4. 6 plus 4. 10. So I don't have, you cannot, you don't the carry. So non carry hanga direct ಬರ್ತಿರ್ತೀನಿ. So ನಿಮಗೆ carry ಹೇಗೆ ಕೊಟ್ಟಿಲ್ಲ, next class ಅಲ್ಲಿ ಹೇಳ್ಕೊಡ್ತೀನಿ. 2 plus 1 3. 3 plus 1 4. Next, what about this one is 36 plus 27. So it is not a
we have get the no answer. So it is get answer, it is 63 something will come. Okay, so it is not perfect answer. So okay, so which are the not correct correct combinations, which are ಗುರುಜಿ ನಮಗೆ ಮೇಲ್ಗಡೆ ಬಂದಿರೋ ಕೊಟ್ಟಿರ್ತಕ್ಕಂಥ ಮಾಸ್ಟರ್ ನಂಬರ್ಗೂ ಇಲ್ಲಿ ಬಂದಿರತಕ್ಕಂಥ ಆನ್ಸರ್ಸ್ ಯಾವ ಇದಾವೆ ಅವೆಲ್ಲವೂ ಕರೆಕ್ಟ್. ಸೊ ಚೆಕ್ ಮಾಡ್ಕೊಡು ಗುರುಜಿ 40 ಬಂದಿದೆ, ಎಸ್ ಇಲ್ಲಿ 40 ಇದೆ, ಯಾವ್ಯಾವ 40 ಬಂದವು ಅವನ್ನೆಲ್ಲ ಟಿಕ್ ಮಾಡ್ಕೊಡು, ಎಸ್ ಇಟ್ ಈಸ್ 40. ನೆಕ್ಸ್ಟ್ ಇಟ್ ಈಸ್ ನಾಟ್, ಓಕೆ ಕ್ರಾಸ್ ದ ಕಾಂಬಿನೇಷನ್. ನೆಕ್ಸ್ಟ್ ಇಲ್ಲಿ ಬಂದಿದೆ 40 ಬಂದಿದೆ, ಎಸ್ ಇದು ಕರೆಕ್ಟ್. ನೆಕ್ಸ್ಟ್ ದಿಸ್ ಒನ್, ಎಸ್ ಇಟ್ ಈಸ್ 40. ನೆಕ್ಸ್ಟ್ ದಿಸ್ ಇಸ್ 40, this is 40. So remaining have a combinations of this is also wrong combination, this is also wrong combination, this is also wrong combination. Okay, ಸೇಮ್ ಇದೇ ರೀತಿ ಎರಡನ್ನು ಮಾಡ್ತಾ ಹೋಗ್ಬೇಕು. ಓಕೆ, ಫಸ್ಟ್ ಟೈಮ್ ಮಾಡಬೇಕು, ಕೊಟ್ಟಿದ್ರು ಅಡಿಷನ್ ಸಬ್ಟ್ರಾಕ್ಷನ್ ಕೊಟ್ಟಿದ್ರು, ಫಸ್ಟ್ ಚೆಕ್ ಮಾಡ್ಕೋಬೇಕು, ಅಡಿಷನ್ ಕೊಟ್ಟಿದ್ರು ಸಬ್ಟ್ರಾಕ್ಷನ್ ಕೊಟ್ಟಿದ್ರು ಚೆಕ್ ಮಾಡ್ಕೊಂಡು ಆನ್ಸರ್ ನ ಫೈಂಡ್ ಔಟ್ ಮಾಡ್ಕೊಂಡು ಯಾವ್ಯಾವ ಕರೆಕ್ಟ್ ಕಾಂಬಿನೇಷನ್ ಮಾಸ್ಟರ್ ನಂಬರ್ ಇದೆಯಲ್ಲ, ಫಸ್ಟ್ ನಂಬರ್ ಮಾಸ್ಟರ್ ನಂಬರ್, ದೀಸ್ ಆರ್ ದ ಮಾಸ್ಟರ್ ನಂಬರ್ಸ್. ಓಕೆ, ಈ ಮಾಸ್ಟರ್ ನಂಬರ್ಸ್ ನೋಡ್ಕೊಂಡು ಎಸ್ ಗುರುಜಿ ಇದು ಕರೆಕ್ಟ್ ಕಾಂಬಿನೇಷನ್, ಇದು ಕರೆಕ್ಟ್ ಕಾಂಬಿನೇಷನ್ ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ದಟ್ ಈಸ್ ದ ಮೇನ್ ಥಿಂಗ್. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು, ಫಸ್ಟ್ ಅಡಿಷನ್ ಇದೆಯೋ ಸಬ್ಟ್ರಾಕ್ಷನ್ ಇದೆಯೋ ಫಸ್ಟ್ ನೋಡ್ಕೋಬೇಕು. ಸೊ 40 ಲೆಸ್ 20, ಸೊ ಟೇಕ್ ಅನ್ ದ ವರ್ಟಿಕಲಿ 40 minus 20, so 0 plus 0 0, 4 less 2, so remaining 2, so we have get 20 answer. Next, okay, so now here, so add the vertically 1, 0 plus 1 1, 7 plus 2 9, 7 plus 2 9, 7 keep in mind, 2 count it, 8 9. Next 3 plus 3 0, next 3 plus 3 6, next 4 plus 4 8, 7 plus 1 8, next 7 plus 6 7 plus 6 13, 1 carry, 3 plus 1 4, 4 plus 2 6, next 6 plus 6 12, 1 carry, 102, 111, okay 112, 30 less 30 0. Okay, these are the combinations. Which are the get 60, ಯಾವ ಬಂದಿದೆ ಗುರುಜಿ 60 ಆನ್ಸರ್ಸ್ ಚೆಕ್ ಮಾಡ್ಕೊಡ್ರಿ, ಇಸ್ ಕರೆಕ್ಟ್ ಆನ್ಸರ್ ಯಾವ ಬಂದಿದಾವೆ. ಎಸ್, ದೋಸ್ ಆರ್ ದ ಕರೆಕ್ಟ್ ಕಾಂಬಿನೇಷನ್. 60 ಯಾವ್ಯಾವ ಆನ್ಸರ್ಸ್ ಬಂದಿದಾವೆ ಚೆಕ್ ಮಾಡ್ರಿ. ಓಕೆ, ಫೈಂಡ್ ಔಟ್ ದ 60, ವಿಚ್ ಆರ್ ದ ಕಾಂಬಿನೇಷನ್ಸ್ ಯಾವ ಗೆಟ್ 60, which are the combinations. Yes, 30 plus 30 is the correct, so this is wrong, this is wrong, it is 88, this is 63, this is wrong, this is wrong, this is wrong. So okay, so these are the correct so which one is 30 plus 30 is the correct combination of this column. Okay, so now, so we have get the 10 again, that number, so the last number combination number is 10, ಮಾಸ್ಟರ್ ನಂಬರ್ ಇಸ್ 10. ಸೊ ಮಾಸ್ಟರ್ ನಂಬರ್ ಕೂಡ ಅಷ್ಟೇ ಹಂಗೆ ಅದೇ ರೀತಿ ಆಡ್ ಮಾಡ್ಕೊಳ್ತಾ ಹೋಗ್ಬೇಕು, ಸಪ್ರೇಟ್ ಮಾಡ್ಕೊಳ್ತಾ ಹೋಗ್ಬೇಕು. ಓಕೆ, ನಾವು 0 plus 0 0, 9 plus 8 how much, 9 plus 8, so keep in mind 9, so count it 7, count it 8. Okay, so 10 11 12 13 14 15 16 17, $170. Okay, next 9 plus 9 18, 1 carry, 9 plus 1 10, 10 plus 1 18, 188. Next 7 7 plus 4 11, 1 carry, so 4 41. Next 9 less 9 0, okay 9 less 8 1. Okay, so next 6 plus 4, okay 4 plus 6 4, okay 6 count it, 6 7 8, okay 5 6 7 8 9 10. Next 9 plus 1 10, okay 5 plus 5 10. So these are the right combinations. So if we can find out the right combinations, Guruji ಯಾವ answers 10 ಬಂದಿದಾವೆ ಚೆಕ್ ಮಾಡ್ಕೊಡ್ರಿ ಎಲ್ಲ. All of you check the 10, which are the numbers have get okay, last one number is there, 50 less 40, 50 less 40, subtract 0 less 0 0, 5 less 4 1 2 3 4, so what is remaining 1. So here also 10. ಗುರುಜಿ ಯಾವ್ಯಾವ ನಂಬರ್ ಯಾವ್ಯಾವ ಸಮ್ ಅಲ್ಲಿ ಆನ್ಸರ್ 10 ಬಂದಿದಾವೆ ಚೆಕ್ ಮಾಡ್ಕೊಳ್ಳೋದು. ಓಕೆ, ಫಸ್ಟ್ ಇಟ್ ಈಸ್ 10. ಓಕೆ, ನೌ ಇಟ್ ಈಸ್ ನೋ
It is correct combination. It is not correct combination. It is also not correct combination. So it is 10. Yes, it is correct. Now it is also correct. It is also correct. It is also correct. Yes, check it. So which are the numbers are correct combination? Take that right mark. Okay. So this is the ಸ್ವಲ್ಪ tough ಇದೆ. So first standard ಮಕ್ಕಳಿಗೆ ಇದಲ್ಲ actually. I know. So but ಕೆಲವೊಂದು ಕಾನ್ಸೆಪ್ಟ್ಗಳು ಜಲ್ದಿ ಅರ್ಥ ಆಗಲ್ಲ. I know. So this concept is ಸ್ವಲ್ಪ ಸ್ಮಾರ್ಟ್ ಆಗಿ ಯೋಚನೆ ಮಾಡ್ತಕ್ಕಂಥ ಮಕ್ಕಳಿಗೆ ಮಾತ್ರ ಸಿಗುತ್ತೆ ಈ ತರದ್ದು. ಸ್ವಲ್ಪ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿರ್ಬೇಕು ಇದರಲ್ಲಿ. ಸೊ ಹಂಗ ಮಾತ್ರ ಗೊತ್ತಾಗತ್ತೆ. ಓಕೆ, ಸ್ವಲ್ಪ ಜಲ್ದಿ ಅರ್ಥ ಆಗಲ್ಲ. ಐ ನೋ ಎವ್ರಿಥಿಂಗ್. ಓಕೆ, ಸೊ ದಿಸ್ ಇಸ್ ಅ ನಾಟ್ ಫಾರ್ ಮ್ಯಾಂಡೇಟರಿ. ಇದನ್ನ ಕಲಿಬೇಕು ಅಂತೇನಿಲ್ಲ, ಸ್ವಲ್ಪ ಕಷ್ಟ ಇದೆ. ಸ್ವಲ್ಪ ನೋಡ್ಕೊಂಡು ಸಿಂಪಲ್ ಆಗಿರೋ ಕ್ವಶನ್ಸ್ ಕೊಟ್ಟಿದ್ರೆ ಸ್ವಲ್ಪ ಎಲ್ಲ ಮಕ್ಕಳಿಗೆ ಅರ್ಥ ಆಗ್ತಿತ್ತು. ಸ್ವಲ್ಪ ರಾಂಗ್ ಡಿಸಿಷನ್ಸು, ಕ್ಯಾರಿ ವಿತ್ ಕ್ಯಾರಿ ಕೂಡ ಇಟ್ಬಿಟ್ಟಿದ್ದಾರೆ. ಸೊ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಆಕ್ಚುಲಿ ಇನ್ನು ಕ್ಯಾರಿ ಕೂಡ ಹೇಗೆ ಕೊಟ್ಟಿಲ್ಲ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ. ಸೊ ಕ್ಯಾರಿ ಯಾರಿಗೆ ಗೊತ್ತಿದೆಯೋ ಅದು ಅರ್ಥ ಆಗುತ್ತೆ. ಸೊ ಡೋಂಟ್ ಇನ್ ಮೈಂಡ್, ಸೊ ರೈಟ್ ಇನ್ ದ ಟೆಕ್ಸ್ಟ್ ಬುಕ್ ಓನ್ಲಿ. ಇದನ್ನ ಮಾತ್ರ ಟೆಕ್ಸ್ಟ್ ಬುಕ್ ಅಷ್ಟೇ ಇರಲಿ. ಸೊ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಅರ್ಥ ಆಗುತ್ತೆ ಸೊ ಈ ಕಾನ್ಸೆಪ್ಟ್ಗಳು. ಓಕೆ, ಸೊ ನೆಕ್ಸ್ಟ್ ಐ ವಿಲ್ ಗೋ ಫಾರ್ ದ ಸ್ಟೇಟ್ಮೆಂಟ್ ಸಮ್ಸ್. Okay students, now already previous classes we have already learned some statement sums. So it is a small story we can read and then find out the answer. So here the same. So last we can do addition concepts. So here subtraction concept. So using the statement sums. So look at the first aim ಮಾಡಬೇಕು. You have to read the question ನೀಟಾಗಿ ಓದ್ಕೋಬೇಕು. ಕ್ವಶನ್ ಯಾವ ರೀತಿ ಓದಬೇಕು ನೋಡ್ರಿ. There are 47 birds. There are 47 birds sitting on a tree. On the tree ಮೇಲೆ 47 birds ಕೂತ್ಕೊಂಡಿದ್ದು. So how many? 47 birds on sitting on the tree. 17 flew away. 17 birds flew away. 17 flew away. Flew away means they are flying. So it means harogbitu. So flew away, flying. So flew away. So how many birds are left on the tree? Hangare in ಎಷ್ಟು birds ಅಲ್ಲೇ ಉಳ್ಕೊಂಡ್ವು ಟ್ರೀ ಅಲ್ಲಿ. So we can find out that. Okay, so question understand. How there are 47 birds sitting on a tree. 17 flew away. How many birds are left on the tree? Already 17 birds already flew away. So how many birds are left on the tree? So first time ಮಾಡಬೇಕು. So how many birds are there totally? So that is called as first bigger number. So that is a first you should write in the upside. First ಮೇಲ್ಗಡೆ ಬರ್ಕೋಬೇಕನ್ನ 47. So it is a bigger value. Subtraction ಯಾವಾಗಲೂ first order is very important. First 47 it is bigger value, then smaller value you can take in downside. Okay, 47 it is 1's place is 7, 10's place is 4. Okay, first we can put the numbers. Next 17 flew away. 17 flew away. Flew away means ಹಾರೋಗಿರ್ತಕ್ಕಂಥವು. ಅವು ಎಷ್ಟು 17 ಇದಾವೆ. That is smaller value. You should write in the downside. Okay, here in this one 17, 1's place is 7, 10's place is 1. So now we can subtract the number. So ಎಷ್ಟು ಉಳ್ಕೊಂಡಿದ್ದಾವೆ ಅಂತಂದ್ರೆ we can subtract ಮಾಡಬೇಕು. Okay, 7 less 7, 7 less 7, 7 less 1, 2, 3, 4, 5, 6, 7. So empty. So it is, we can consider for 0. Next 4 less 1. So how much remaining? 3. Yes, this is the answer. So same ಇದೇ ರೀತಿ ಎಲ್ಲ ಕ್ವಶನ್ಸ್ಗಳು ಹಿಂಗೆ ಮಾಡ್ಕೊಳ್ತಾ ಹೋಗ್ಬೇಕು. ಓಕೆ, ಫಸ್ಟ್ ಏನ್ ಮಾಡಬೇಕು, ಕ್ವಶನ್ ನೀಟಾಗಿ ಓದ್ಕೊಂಡ್ಮೇಲೆ ಫಸ್ಟ್ ಬಿಗ್ಗರ್ ನಂಬರ್ ಯಾವುದು, ಸ್ಮಾಲರ್ ನಂಬರ್ ಯಾವುದು ಫಸ್ಟ್ ಐಡೆಂಟಿಫೈ ಮಾಡಬೇಕು. ಯಾವ್ದ್ರಲ್ಲಿ? ಸಬ್ಟ್ರಾಕ್ಷನ್ ಅಲ್ಲಿ. ಸೊ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಬೇಕು. ಮತ್ತೆ 1's ಪ್ಲೇಸ್ ಯಾವುದು, 10's ಪ್ಲೇಸ್ ಯಾವುದು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಬೇಕು. ಓಕೆ, ದೇರ್ ಆರ್ 58 passengers in a bus. How many passengers? 58 passengers. Passengers ಅಂದ್ರೆ ಗಂಡಸರು ಬಂದ್ರು, ಹೆಂಗಸರು ಬಂದ್ರು, ಎಲ್ಲರೂ ಬಂದ್ರು. ಓಕೆ, ದೇ ಹ್ಯಾವ್ 58 passengers in a bus. 32 of them are males. 32 of them are males. How many females are there in the bus? How many females are there bus? So females ಅಂದ್ರೆ ಗಂಡಸರು, ಮೇಲ್ಸ್ ಅಂದ್ರೆ ಫಿಮೇಲ್ಸ್ ಅಂದ್ರೆ ಹೆಂಗಸರು, ಮೇಲ್ಸ್ ಅಂದ್ರೆ ಗಂಡಸರು. ಓಕೆ, ಸೊ ಟೋಟಲಿ 58 passengers in the bus. ಪ್ಯಾಸೆಂಜರ್ಸ್ ಅಂದ್ರೆ ಎಲ್ಲರೂ ಬಂದರು, ಬಸ್ಗಳಲ್ಲಿ ಎಲ್ಲ ಪ್ಯಾಸೆಂಜರ್ಸ್ ಅಂದ್ರೆ ಎಲ್ಲರೂ ಬಂದರು. ಸೊ ಇದರಲ್ಲಿ ಎಷ್ಟು ಜನ? 38 of them males. How many females are there? ಸೊ ಇದರಲ್ಲಿ 32 ಮೇಲ್ಸ್ ಇದ್ದಾರೆ ಅಂದ್ರೆ ಗಂಡಸರು. ಹೆಂಗಸರು ಫಿಮೇಲ್ಸ್, ವಿ ಹ್ಯಾವ್ ಟು ಫೈಂಡ್ ಔಟ್ ದ ಫಿಮೇಲ್ಸ್.
ಓಕೆ ದೆನ್ ಸೊ ಗುರುಜಿ ಟೋಟಲ್ ಪ್ಯಾಸೆಂಜರ್ಸ್ ಎಷ್ಟಿದ್ದಾರೆ 58 ಇದ್ದಾರೆ total 58 passengers there, that is bigger value. We should write the place, put the number. So one's place is 2, ten's place is sorry, one's place is 8, ten's place is 5, one's place is 8, ten's place is 5. Now second one, so how many males are there? Yes, jana males idare 32, that we can subtract it, so it is a smaller value. You should write 32. ಗುರುಜಿ 58 ಯಾಕೆ ಬರಬೇಕು ಮೇಲ್ಗಡೆ? ಸೊ ಇಟ್ ಈಸ್ ಟೋಟಲ್ ನಂಬರ್ ಆಫ್ ಪ್ಯಾಸೆಂಜರ್ಸ್. ಎಷ್ಟು ಜನ ಪ್ಯಾಸೆಂಜರ್ಸ್ ಇದ್ದಾರೆ, ಬಸ್ ಹತ್ಕೊಂಡಿದ್ದಾರೆ, ದಟ್ ಈಸ್ ಮೈನೋ ಎಂಡ್. ಸೊ ಮೈನೋ, ಸೊ ಸಾರಿ, ನಾಟ್ ಫಾರ್ ಮೈನೋ ಎಂಡ್. ಸೊ ಇಟ್ ಈಸ್ ಟೋಟಲ್ ವ್ಯಾಲ್ಯೂ. ಯು ಕ್ಯಾನ್ ಟೇಕ್ ದ ಅಪ್ಪರ್ ನಂಬರ್. ಓಕೆ, ಯಾವಾಗಲೂ ಬಿಗ್ಗರ್ ನಂಬರ್ ಫಸ್ಟ್ ತಗೋತೀವಿ. ಸಬ್ಟ್ರಾಕ್ಷನ್ ಬಂದಾಗ ಫಸ್ಟ್ ಬಿಗ್ಗರ್ ನಂಬರ್ ಇರಬೇಕು. ನೆಕ್ಸ್ಟ್ ಸ್ಮಾಲರ್ ನಂಬರ್ ಅಲ್ಲಿ ಸೆಕೆಂಡ್ ಯಾವುದು? ಮೇಲ್ಸ್ ಎಷ್ಟು ಜನ ಇದ್ದಾರೆ? ಈಗ 10 ಜನ ನಿಮ್ಮ ಮನೇಲಿ ಇದಾರೆ ಅಂದ್ಕೊಡ್ರಿ. 10 ಜನ ಇದ್ರೆ ಅದರಲ್ಲಿ 3 ಜನ, ಸೊ ಎಲ್ಲಾ ಜನಗಳಿದ್ದಾರೆ, ಸೊ ಎಲ್ಲಾ ಪೀಪಲ್ಸ್ ಅಲ್ಲಿ ಇದ್ದಾರೆ. ಅದರಲ್ಲಿ 10 ಜನದಲ್ಲಿ 5 ಜನ ಗಂಡಸರಾದ್ರೆ ಇನ್ನುಳಿದಿರ್ತಕ್ಕಂಥವ್ರು 5 ಜನ ಹೆಂಗಸರು. ಸೊ 5 ಜನ ಗಂಡಸರು, 5 ಜನ ಗಂಡಸರು, ಟೋಟಲ್ ಎಷ್ಟಾಯ್ತು? ಸೊ 10 ಆಯ್ತು. ಸೊ ಅದೇ ರೀತಿ, ಸೊ ಟೋಟಲಿ 58 ಪ್ಯಾಸೆಂಜರ್ಸ್ ಬಸ್ ಅಲ್ಲಿ ಇದ್ದಾರೆ. ಅದರಲ್ಲಿ 32 ಆಫ್ ದೆಮ್ ಮೇಲ್ಸ್ ಇದ್ದಾರೆ. 32 ಆಫ್ ಮೇಲ್ಸ್ ಮೀನ್ಸ್ ಗಂಡಸರು. ಸೊ ಹೌ ಮೆನಿ ಫೀಮೇಲ್ಸ್ ಆರ್ ದೇರ್ ಇನ್ ದ ಬಸ್? ಹಂಗಾರೆ ಫೀಮೇಲ್ಸ್ ಎಷ್ಟು ಜನ ಇದ್ದಾರೆ? ಯು ಹ್ಯಾವ್ ಟು ಫೈಂಡ್ ಔಟ್. ನೌ 58 ಲೆಸ್ 32. Okay, 8 less 2. So taken the subtraction. First ones place we can do. Taken 8. So less 2. 1, 2. So remaining 6. Remaining 6. 5 less 3. 5 less 3. So how many? 2. Okay. So this is the type of statement sums. So, okay. So students, page number 92. Page number 92. Solve the statement sums. Remaining totally 6 problems are there. I have to solve 2 problems. Remaining 4 problems you have to do in the homework. I will send into the WhatsApp group. So today, then tomorrow I will started another one concept, mixed sum. ಓಕೆ, ಸೊ ಅಡಿಷನ್ ಆಗಿದೆ, ಸಬ್ಟ್ರಾಕ್ಷನ್ ಆಗಿದೆ. ಸೊ ಇನ್ನು ಸ್ವಲ್ಪ ನೀಟಾಗಿ ಓದ್ಕೊಂಡು ನಿಮ್ಮ ವಿತ್ ದ ಹೆಲ್ಪ್ ಆಫ್ ಯುವರ್ ಪೇರೆಂಟ್ಸ್ ಆರ್ ಯುವರ್ ಫ್ರೆಂಡ್ಸ್ ಆರ್ ಯುವರ್ ಬ್ರದರ್ಸ್, ಓಕೆ, ಟೇಕನ್, ಸೊ ಹೆಲ್ಪ್, ಸೊ ಫೈಂಡ್ ಔಟ್ ದ ಆನ್ಸರ್ಸ್. ಟುಮಾರೋ ಐ ಹ್ಯಾವ್ ಗೋ ಫಾರ್ ಮಿಕ್ಸ್ಡ್ ಸಮ್ಸ್. ಓಕೆ ಸ್ಟೂಡೆಂಟ್ಸ್, ಪೇಜ್ ನಂಬರ್ 92 and 93, ಸಾಲ್ವ್ ಆಲ್ ದ ಪ್ರಾಬ್ಲಮ್ಸ್ ಇನ್ ದ ಟೆಕ್ಸ್ಟ್ ಬುಕ್. ಓಕೆ, ಇವತ್ತು ಏನು ಬರ್ಸಿದ್ರಲ್ಲ ಅದನ್ನೆಲ್ಲನೂ ಟೆಕ್ಸ್ಟ್ ಬುಕ್ಕಲ್ಲಿ ಬರ್ಕೊಡ್ರಿ. ಓಕೆ ಸ್ಟೂಡೆಂಟ್ಸ್, ಯು ಹ್ಯಾವ್ ಟು ವಾಚ್ ದ ವಿಡಿಯೋ ಅಂಡ್ ಇಂಪ್ರೂವ್ ಅವರ್ ನಾಲೆಡ್ಜ್. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.